ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರಾ ಪಂಡಿತ್. ಇವತ್ತು ನಮ್ಮ ಜೊತೆ ಗಟ್ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಇವತ್ತಿನ ವಿಷಯ ಫ್ಯಾಟಿ ಲಿವರ್. ಯಾರೇ ಒಂದು ಬ್ಲಡ್ ಟೆಸ್ಟಿಗೆ ಹೋಗಲಿ ಅಥವಾ ಏನೋ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಅವರ ರಿಪೋರ್ಟಲ್ಲಿ ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಅಂತ ಬಂದ್ಬಿಡುತ್ತೆ, ಸಾಧಾರಣವಾಗಿ ಬರುತ್ತೆ. ಅದ್ರ ಬಗ್ಗೆ ಅವರಿಗೆ ಚಿಂತೆ ಕೂಡ ಕಾಡುತ್ತೆ. ಹಾಗಾದ್ರೆ ಫ್ಯಾಟಿ ಲಿವರ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಫ್ಯಾಟಿ ಲಿವರ್ ಅಥವಾ ಕೊಬ್ಬು ತುಂಬಿದ ಯಕೃತ್ತು ಅಂತ ನಾರ್ಮಲಿ ನಾವು ಕರೆಯುವಂಥದ್ದು. ಈ ಲಿವರ್ ಇಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಆರ್ಗನ್. ಸಾಧಾರಣವಾಗಿ ಇದು ತಾತ್ಸಾರ ಮಾಡುವಂಥ ವಿಷಯ ಅಲ್ಲ. ಆ್ಯಕ್ಚುಲಿ ಗ್ರೇಡ್ 1 ಗ್ರೇಡ್ 2 ಅಂದ ತಕ್ಷಣ ಅದು ಇರುತ್ತೆ ಬಿಡಿ ಎಲ್ಲರಿಗೂ ಅಂದ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ. ಏನಕ್ಕೋ ಒಂದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗಿರ್ತಾರೆ, ಏನೋ ಒಂದು ಮಾಡಿರ್ತಾರೆ. ಅವ್ರಿಗೆ ಇರೋ ಪ್ರಾಬ್ಲಮ್ ಜೊತೆಗೆ ಇದೊಂದು ಫ್ಯಾಟಿ ಲಿವರ್ ಬಂದಿರುತ್ತೆ. ಸ್ವಲ್ಪ ಹೋಗ್ತಾರೆ. ಎಲ್ಲರೂ ಅಂದ್ಕೊಳ್ತಾರೆ, ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ, ನಾನು ಹೆಚ್ಚು ಕೊಬ್ಬಿರುವಂಥ ಆಹಾರ ತಿಂತೀನಿ, ಅದಕ್ಕೋಸ್ಕರ ನನಗೆ ಫ್ಯಾಟಿ ಲಿವರ್ ಬಂತು ಅಂತ ಅನ್ಕೊಳ್ತಾರೆ. ಕೆಲವರು ಫ್ಯಾಟಿ ಲಿವರ್ ಬರೋಕ್ಕೆ ಮುಖ್ಯ ಕಾರಣ ಆಲ್ಕೋಹಾಲ್ ಅಂತ ಅನ್ಕೊಳ್ತಾರೆ. ಹೌದು ನೋಡಿ, ಸಾಧಾರಣವಾಗಿ ನಮ್ಮ ದೇಶದಲ್ಲಿರುವಂಥದ್ದು ಸುಮಾರು ಥರದ ಫ್ಯಾಟಿ ಲಿವರ್ ಇದೆ. ಅದರಲ್ಲಿ ಅತಿ ಹೆಚ್ಚು ಜನ ಬಳಲ್ತಾ ಇರುವಂಥದ್ದು NAFLD ಅಂತ, ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಇದು ಸಾಧಾರಣವಾಗಿ ನೀವು ಮಹಿಳೆ ನೋಡ್ಬೋದು. ಮಹಿಳೆಯನ್ನು ಆಲ್ಕೋಹಾಲ್ ಏನು ಜಾಸ್ತಿ ಮಾಡಲ್ಲ. ತುಂಬ ನಾನು ಯಾರಿಗೆ ಕೇಳಿ ಹೇಳ್ತಾರೆ, ಸರ್ ನಾನು ಬೊಂಡಾ ಬಜ್ಜಿ ತಿನ್ನೋದೇ ಇಲ್ಲ, ಆಯಿಲಿ ಐಟಮ್ಸ್ ತಿನ್ನೋದೇ ಇಲ್ಲ, ಕರ್ದಂಥ ಪದಾರ್ಥಗಳು ತಿನ್ನೋದೇ ಇಲ್ಲ, ಆಲ್ಕೋಹಾಲ್ ನೋಡೇ ಇಲ್ಲ ಅಂತ ಹೇಳೋರಿದ್ದಾರೆ. ನನಗೆ ಯಾಕೆ ಗ್ರೇಡ್ 2 ಗ್ರೇಡ್ 3 ಫ್ಯಾಟಿ ಲಿವರ್? ಸುಮಾರು ಜನಕ್ಕೆ ಇದೊಂದು ಡೌಟ್ ಇದೆ. ಸೊ ಇದು ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ನೋಡಿ, ಲಿವರ್ನಲ್ಲಿ ಬಂದು ಕೊಬ್ಬು ಸೇರ್ಕೊಳ್ಳೋವಂಥದ್ದು. ಸೊ ನಾವು ತಿನ್ನಂಥ ಆಹಾರದಲ್ಲಿ ಇರುವಂಥ ಏನು ಸಕ್ಕರೆ ಅಂಶ ಇದೆ, ಅದು ಕನ್ವರ್ಟ್ ಆಗಿ ಲಿಪಿಡ್ ಆಗಿಬಿಟ್ಟು ಬಂದ್ಬಿಟ್ಟು ಲಿವರ್ನಲ್ಲಿ ಸೇರ್ಕೊಳ್ತೀವಿ. ಇಟ್ಸ್ ಎಕ್ಟೋಪಿಕ್ ಫ್ಯಾಟ್. ಸೊ ಅದು ಲಿವರ್ ಸೆಲ್ಸ್ನ ಡ್ಯಾಮೇಜ್ ಮಾಡುವಂಥದ್ದು. ಆ್ಯಕ್ಚುಲಿ ನಾನ್ ಆಲ್ಕೋಹಾಲಿಕ್ ಲಿವರ್ ಫ್ಯಾಟಿ ಲಿವರ್ ಡಿಸೀಸ್ ಅರೌಂಡ್ 60% ಜನರಲ್ಲಿದೆ. ಇದೇ ಮೇನ್ ಲಿವರ್ ಡಿಸೀಸಿಗೆ ಒಂದು ಮುಖ್ಯ ಕಾರಣ. ಸೊ ಈ ಫ್ಯಾಟಿ ಲಿವರ್ ಅನ್ನೋದು ಲಿವರಿಗೆ ಪ್ರಾಬ್ಲಮ್ ಅಲ್ಲ. ಆ್ಯಕ್ಚುಲಿ ದೇರ್ ಆರ್ ಗ್ರೇಡ್ಸ್ ಆಫ್ ಫ್ಯಾಟಿ ಲಿವರ್. ಗ್ರೇಡ್ 1 ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಗ್ರೇಡ್ 2 ಹೇಳ್ತೀವಿ, ಗ್ರೇಡ್ 3 ಅಂತ ಹೇಳ್ತೀವಿ. ಅದಾದ್ಮೇಲೆ ಶುರುವಾಗೋದು ನ್ಯಾಶ್, ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಇದೆ. ಅದಾದ ನಂತರ ಉಂಟಾಗೋದು ಸಿರೋಸಿಸ್, ಲಿವರ್ ಸಿರೋಸಿಸ್. ಅದು ಲಿವರ್ ಸಿರೋಸಿಸ್ ಗ್ರೇಡ್ಸ್ ಎಲ್ಲ ಆದ್ಮೇಲೆ ಉಂಟಾಗುವಂಥದ್ದು ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ. ಸೊ ಇಟ್ಸ್ ಸ್ಟೇಜಸ್ ಆಫ್ ಲಿವರ್ ಟಾಕ್ಸಿಸಿಟಿ ಇವೆಲ್ಲ. ಸೊ ಈ ಲಿವರು 1 ಗ್ರೇಡ್ 2 ಗ್ರೇಡ್ ಇದ್ದಾಗ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಲಿವರ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಗ್ರೇಡ್ 2 ನ್ಯಾಶ್ ತನಕ ಹೋಗೋ ತನಕ ಕೂಡ ಈ ಫ್ಯಾಟಿ ಲಿವರ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೋಬಹುದು. ಫ್ಯಾಟಿ ಲಿವರ್ ರಿವರ್ಸ್ ಮಾಡ್ಬೋದು. ಆದರೆ ಫ್ಯಾಟಿ ಲಿವರಿಂದ ಆಗುವಂಥ ಬೇರೆ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಬೇರೆ ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಸ್ವಲ್ಪ ನೀವು ಹೇಳ್ತೀರಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಾರ್ಟ್ ಡಿಸೀಸ್. ಹಾರ್ಟ್ ಡಿಸೀಸ್ ನಮ್ಮ ದೇಶ ಒಂದು ಜಾಸ್ತಿ ಆಗಲಿಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ದು ಒಂದು ಇದೊಂದು ಭಾಗ ಅದು. HDL ಅನ್ನೋದು ಇಟ್ಸ್ ಕಾಲ್ಡ್ ಗುಡ್ ಕೊಲೆಸ್ಟ್ರಾಲ್. ಈ HDL ಉತ್ಪಾದನೆ ಆಗೋದು ಲಿವರಿಂದಾನೆ. ಸೊ ಫಸ್ಟ್ ಥಿಂಗ್ ಏನಾಗುತ್ತೆ ಅಂತ ಹೇಳಿ ನೋಡಿ, ನಮ್ಮ ಇಂಡಿಯನ್ಸಲ್ಲಿ ನೀವು ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಚೆಕ್ ಮಾಡಿ ನೋಡಿದಾಗ ಅವ್ರದ್ದೊಂದು ಟೋಟಲ್ ಕೊಲೆಸ್ಟ್ರಾಲ್ ಯೂಶಲಿ ಕಡಿಮೆ ಇರುತ್ತೆ, 200ಕ್ಕಿಂತ ಕಡಿಮೆನೇ ಇರುತ್ತೆ ಯೂಶಲಿ. LDL ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು HDL ಯಾರಿಗೂ ಕಡಿಮೆ ಇರುತ್ತೆ. ಹಾರ್ಟ್ ಡಿಸೀಸ್ಗೆ ಮುಖ್ಯ ಕಾರಣನೇ ಈ HDL ಲೆವೆಲ್ಸ್ ಅಲ್ಲಿ ಕಡಿಮೆ ಆಗುವಂಥದ್ದು. ಯಾವಾಗ HDL ಲೆವೆಲ್ಸ್ ಕಡಿಮೆ ಆಗುತ್ತೋ ಆವಾಗ ನಮ್ಮ ರಕ್ತನಾಳಗಳಲ್ಲಿ ಕಟ್ಕೊಂಡಂಥ ಕೊಲೆಸ್ಟ್ರಾಲ್ ಕ್ಲೀನಾಗಿ ಹೊರಡೆ ಬರೋದಿಲ್ಲ. ಸೊ ಹಾಗಾಗಿ HDL ಲೆವೆಲ್ಸ್ ಲೋ ಆದಾಗ ಹಾರ್ಟ್ ಡಿಸೀಸ್ದು ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಫ್ಯಾಟಿ ಲಿವರ್ ಜಾಸ್ತಿ ಈ ಲಿವರ್ನಲ್ಲಿ ಬಂದು ಕೊಬ್ಬು ಸೇರ್ಕೊಳ್ತು ಅಂತ ಹೇಳಿದ್ರೆ, ಬೇರೆ ಜಾಗದಲ್ಲಿ ಹೋಗಿ ಕೊಬ್ಬು ಸೇರ್ಕೋಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಸಾಧಾರಣವಾಗಿ ಏನಾಗುತ್ತೆ, ನೆಕ್ಸ್ಟ್ PCOD ಸಮಸ್ಯೆ, ಮುಟ್ಟಿನ ಸಮಸ್ಯೆಗಳು ಬರುವಂಥದ್ದು. ಓವರೀಸ್ನಲ್ಲಿ ಹೋಗಿ ಕೊಬ್ಬು ಸೇರ್ಕೊಳ್ಳುತ್ತೆ. ಓವರೀಸ್ನಲ್ಲೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅಲ್ಲಿ PCOD ಪ್ರಾಬ್ಲಮ್ಸ್ ಬರುತ್ತೆ. ಕೆಲವರಿಗೆ ಯುಟ್ರೈನ್ ಫೈಬ್ರಾಯ್ಡ್ಸ್ ಆಗ್ಬೋದು ಇನ್ನು ಮುಂದುವರೆದ ಭಾಗವಾಗಿ. ಕೆಲವರಿಗೆ ಥೈರಾಯ್ಡ್ ಕಾಂಪ್ಲಿಕೇಶನ್ಸು, ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಇದಕ್ಕೆಲ್ಲ ಮುನ್ನುಡಿಯನ್ನು ಬರೆಯುವಂಥದ್ದೇ ಈ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್. ಸೊ ನಾವು ಆದಷ್ಟು ಗ್ರೇಡ್ 2 ಫ್ಯಾಟಿ ಲಿವರ್ಗಿಂತ ರಿವರ್ಸ್ ಮಾಡ್ಕೊಂಡಲ್ಲಿ ಇಲ್ಲಿ ಈ ಥರ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡ್ಕೋಬೋದು. ಇವಾಗ ನಾವು ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ಗೆ ಹೋಗಿದ್ರೆ ಅದು ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ಗೆ ಅದನ್ನು ಲೀಡ್ ಮಾಡುತ್ತೆ ಅಂತ ನೀವು ತಿಳಿಸ್ಕೊಟ್ರಿ ನಮಗೆ. ಈಗ ಹಾಗಾದ್ರೆ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಗೆ ಅದು ಲೀಡ್ ಮಾಡುತ್ತೆ ಹೇಳಾದ್ರೆ, ನಾವು ನಮ್ಮ ದಿನನಿತ್ಯದ ಒಂದು ಅಡುಗೆಯಲ್ಲೋ ಅಥವಾ ಒಂದು ಆಹಾರ ತಯಾರಿಕಾ ವಿಧಾನದಲ್ಲೋ ಅದನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅದನ್ನ ಯಾವ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಇಟ್ಕೊಳ್ಬಹುದು ಅಥವಾ HDL ಲೆವೆಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು? ಯಾಕೆ ಅಂತ ನೋಡಿ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಮಾಡೋದು ನಮ್ಮ ಯೋಚನೆ ಆಗಲೇಬಾರದು. ಕೊಲೆಸ್ಟ್ರಾಲ್ ಇಟ್ ಸೆಲ್ಫ್ ಇಸ್ ಗುಡ್. ಇದಕ್ಕೆ ಫ್ಯಾಟಿ ಲಿವರ್ನಲ್ಲಿ ಸ್ಟೋರೇಜ್ ಆಗುವಂಥದ್ದು ಟ್ರೈಗ್ಲಿಸರೈಡ್ಸ್. ಟ್ರೈಗ್ಲಿಸರೈಡ್ಸ್ ಅಂದ್ರೆ ನಾವು ತಿಂದ ಸಕ್ಕರೆಯ ಅಂಶದಿಂದ ಉಂಟಾಗುವಂಥದ್ದು. ಮೇಜರ್ ಕಾರಣ ಈ ಫ್ಯಾಟಿ ಲಿವರಿಗೆ ಅಂತ ಹೇಳಿದ್ರೆ ಒಂದು ಡೆಡ್ಲಿ ಕಾಂಬಿನೇಷನ್ ಹೇಳ್ತೀನಿ. ಅದು ಒಂದು ಮೈದಾ, ಇನ್ನೊಂದು ಆಡೆಡ್ ಶುಗರು ಮತ್ತು
ಪಾಮ್ ಆಯಿಲ್ ಅಥವಾ ಡಾಲ್ಡಾ, ಹೈಡ್ರೋಜನೇಟೆಡ್ ಫ್ಯಾಟ್ ಏನ್ ಹೇಳ್ತೀವಿ ಅದು. ನೀವು ಬೇಕರಿಯ ಯಾವ ಐಟಮ್ಸ್ ತಗೊಳ್ಳಿ, ಬ್ರೆಡ್ ತಗೊಳ್ಳಿ, ಬಿಸ್ಕೆಟ್ ತಗೊಳ್ಳಿ, ರಸ್ಕ್ ತಗೊಳ್ಳಿ, ನೀವು ಇನ್ನೊಂದು ತಗೊಳ್ಳಿ, ಸ್ವೀಟ್ಸ್ ತಗೊಳ್ಳಿ, ಕೇಕ್ ತಗೊಳ್ಳಿ, ಏನೇ ತಗೊಳ್ಳಿ, ಈ 3 ಕಾಂಬಿನೇಷನ್ ಯೂಸ್ ಮಾಡಿರ್ತಾರೆ. ಈ 3 ತುಂಬಾ ಅತಿಯಾದ ಸಕ್ಕರೆ ಅಂಶ ಇರುವಂತಹ ಆಹಾರಗಳು, ಎಲ್ಲೂ ತುಂಬಾ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತವು. ನಮ್ಮ ದೇಹಕ್ಕೆ ಹೋದ ತಕ್ಷಣ ಇನ್ಸುಲಿನ್ ನ ಪುಡಿದೇಳಿಸ್ಬಿಡುತ್ತೆ, ಸ್ಪೈಕ್ ಮಾಡ್ಬಿಡುತ್ತೆ. ಇನ್ಸುಲಿನ್ ಜಾಸ್ತಿ ಆದ ತಕ್ಷಣ ಇನ್ಸುಲಿನ್ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇರುವಂತ ಗ್ಲೂಕೋಸ್ ಬೇಕು ನಮ್ಮ ಜೀವಕೋಶಗಳಿಗೆ, ಅದನ್ನ ತಲುಪಿಸ್ಬಿಟ್ಟು ಉಳಿದಿದ್ದನ್ನ ಲಿಪೋಜೆನಸಿಸ್ ಅಂತ ಹೇಳಿದ್ರೆ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ತಗೊಂಡೋಗಿ ಅದನ್ನ ಸ್ಟೋರ್ ಮಾಡುತ್ತೆ ಅಡಿಪೋಸ್ ಸೆಲ್ಸ್, ಎಸ್ಪೆಷಲಿ ಅದು ಲಿವರ್ ಟಿಶ್ಯೂಸ್ ಅಲ್ಲಿ. ಸೊ ಪ್ರಾಬ್ಲಮ್ ಆಗ್ತಿರೋದು ಇಲ್ಲೇನೆ. ಫ್ಯಾಟಿ ಲಿವರ್ಗೆ ಮುಖ್ಯ ಕಾರಣ, NAFLD ಗೆ ಮುಖ್ಯ ಕಾರಣ ಅತಿಯಾದ ಸಕ್ಕರೆ ಅಂಶ ಇರುವಂತಹ ಆಹಾರಗಳು. ಇಟ್ಸ್ ನಾಟ್ ಅತಿಯಾದ ಕೊಬ್ಬು ಇರುವಂತಹ ಆಹಾರಗಳು. ಸೊ ಈ ಸಕ್ಕರೆ ಅಂಶನೇ ಹಾರ್ಟ್ ಡಿಸೀಸಿಗೆ, ಡಯಾಬಿಟಿಸ್ಗೆ, ಹೈಪರ್ಟೆನ್ಷನ್ಗೆ ಮುನ್ನುಡಿ ಬರ್ತಾ ಇರುವಂಥದ್ದು. ಇವಾಗ ನಮ್ಮ ದೇಶ ಇವಾಗ ನ್ಯೂಟ್ರಿಷನ್ ಡಿಫಿಷಿಯಂಟ್ ಆಗಿದೆ ಅಷ್ಟೇ ಬಿಟ್ರೆ ಕ್ಯಾಲರಿ ಡಿಫಿಷಿಯಂಟ್ ಅಲ್ಲ. ನೀವು ಒಂದು ₹5 ಪ್ಯಾಕೆಟ್ ಬಿಸ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ, ನೀವು ಪಾರ್ಲೇಜಿನೋ ಗುಡ್ಡೇನೋ ಯಾವುದೋ ಒಂದು ಬಿಸ್ಕೆಟ್, ₹5 ಪ್ಯಾಕೆಟ್ ಅಲ್ಲಿ ನಿಮಗೆ 100 ಗ್ರಾಮ್ ಬಿಸ್ಕೆಟ್ ಸಿಗುತ್ತೆ. ಅದರಲ್ಲಿ ನಿಮಗೆ 600 ಕ್ಯಾಲರೀಸ್ ಇರುತ್ತೆ, 600 ಕ್ಯಾಲರೀಸ್. ಅಂದ್ರೆ ಕೇವಲ 3 ಪ್ಯಾಕೆಟ್ ಬಿಸ್ಕೆಟ್ ತಿಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಎಷ್ಟು ಬೇಕು ಕ್ಯಾಲರೀಸು ಅಷ್ಟು ಸಿಕ್ಕೇ ಬಿಡುತ್ತೆ. ಇವಾಗ ಹಸುವಿನಿಂದ ಯಾರು ಸಾಯ್ತಾ ಇಲ್ಲ, ಈಗ ಸಾಯ್ತಾ ಇರೋದು ಓವರ್ ನ್ಯೂಟ್ರಿಷನ್ ಇಂದ. ನಮಗೆ ಕ್ಯಾಲರೀಸ್ ಓವರ್ ಆಗಿ ಸಿಗ್ತಾ ಇದೆ, ಅದರಲ್ಲಿ ನ್ಯೂಟ್ರಿಷನ್ ಏನೂ ಇಲ್ಲ, ಬಟ್ ಕ್ಯಾಲರೀಸ್ ಮಾತ್ರ ಇದೆ. ಸೊ ಈ ಓವರ್ ಆಗಿರೋ ಕ್ಯಾಲರೀಸ್ ಈ ಬಿಸ್ಕೆಟ್ ಇಂದ ನಾವು ಸೇವಿಸ್ತಾ ಇರುವಂತದ್ದು ಹೋಗಿ ನಮ್ಮ ಲಿವರ್ ನಲ್ಲಿ ಶೇಖರಣೆ ಆಗ್ತಾ ಇದೆ. ಅಲ್ಲಿಂದ ನಮಗೆ ಫ್ಯಾಟಿ ಲಿವರ್ ಜನರೇಟ್ ಆಗ್ತಾ ಇದೆ. ಅಲ್ಲಿಂದ ಈ ತರ ಮಾರಕ ಕಾಯಿಲೆಗಳು ಜಾಸ್ತಿ ಬರ್ತದೆ. ಸೊ ಅಲ್ಲೇ ಕಟ್ ಶಾರ್ಟ್ ಮಾಡಿದ್ರೆ ವಿ ಕ್ಯಾನ್ ಅವಾಯ್ಡ್ ಫ್ಯಾಟಿ ಲಿವರ್. ಆದ್ರೆ ನಾವು ಈಗ ಅಡಿಗೆ ಅಥವಾ ಒಂದು ನಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನ ಹೇಗೆ ಬದಲಾವಣೆಯನ್ನ ಹೇಗೆ ಮಾಡ್ಕೊಳ್ಬಹುದು? ನಾವು ಈಗ ಹೆಂಗಸರಿಗೆ ತುಂಬಾ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಯಾರಿಗೋ ಇದು ಫ್ಯಾಟಿ ಲಿವರ್ ಸಮಸ್ಯೆ ಆಗಿದೆ, ಅವರು ಅವರ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಬೇಕು, ಅದರಿಂದ ನಾವು ಫ್ಯಾಟಿ ಲಿವರ್ ಅನ್ನು ರಿವರ್ಸ್ ಮಾಡ್ಕೊಳ್ಬಹುದು ಅಂತ ಆದ್ರೆ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು? ಖಂಡಿತವಾಗ್ಲೂ ಗ್ರೇಡ್ 1 ಇರಲಿ, ಗ್ರೇಡ್ 2 ಇರಲಿ, ಗ್ರೇಡ್ 3 ಇರಲಿ, ಕಂಪ್ಲೀಟ್ಲಿ ಗ್ರೇಡ್ 3 ಫ್ಯಾಟಿ ಲಿವರ್ ತಗ ಕೂಡ 1 ಮಂತ್ ನಲ್ಲಿ ಕಂಪ್ಲೀಟ್ ರಿವರ್ಸ್ ಮಾಡ್ಕೋಬಹುದು. ನಮ್ಮ ಸಾವಿರಾರು ಜನರಲ್ಲಿ ಓನ್ಲಿ ಒಂದು ಡಯಟರಿ ಮಾಡಿಫಿಕೇಶನ್ಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಕೋಬಹುದು. ಫಸ್ಟ್ ರಿವರ್ಸಲ್ ಸ್ವಲ್ಪ ಕಷ್ಟ ಆಗ್ಬೋದು 30 ಡೇಸ್, ಅದಾದ್ಮೇಲೆ ಮೇಂಟೆನೆನ್ಸ್ ಡಯಟ್ ಅಷ್ಟೊಂದು ಕಷ್ಟಪಡಬೇಕು ಅಂತಿಲ್ಲ. ರಿವರ್ಸಲ್ ಡಯಟ್ ಅಂತ ಹೇಳಿದ್ರೆ ಎಸ್ಪೆಷಲಿ ಒಂದು 30 ದಿನಗಳ ಕಾಲ ಯಾವುದೇ ಸಕ್ಕರೆ ಅಂಶ ಇರುವಂತ ಹೆಚ್ಚು ಹರಿಯುವಂತ ಆಹಾರಗಳನ್ನ ಸೇವಿಸೋದನ್ನ ಸ್ಟಾಪ್ ಮಾಡಬೇಕು. ಈವನ್ ಫ್ರೂಟ್ಸ್, ಫ್ರಕ್ಟೋಸ್ ಕೂಡ ನಮ್ಮ ದೇಹಕ್ಕೆ, ನಮ್ಮ ಲಿವರಿಗೆ ಗೊತ್ತಾಗೋದು ಗ್ಲೂಕೋಸ್ ಆಗಲಿ ಫ್ರಕ್ಟೋಸ್ ಆಗಲಿ ಎರಡರದ್ದು ಕೆಮಿಕಲ್ ಫಾರ್ಮುಲಾ ಸೇಮ್, C6H12O6. ಸೊ ನೀವು ಫ್ರೂಟ್ ಜ್ಯೂಸ್ ಕುಡಿದ್ರು ಅಷ್ಟೇ, ಫ್ರೂಟ್ಸ್ ತಿಂದ್ರು ಅಷ್ಟೇ, ಸಕ್ಕರೆ ಹೆಚ್ಚು ಇರುವಂಥ ಅಂಶ ತಿನ್ನೋದು, ಮೈದಾ ಹೆಚ್ಚು ಅಂಶ ಇರುವಂಥ ಆಹಾರಗಳು, ಈ ಅಕ್ಕಿ, ಗೋಧಿ, ರಾಗಿ, ಜೋಳ ಇರುವಂಥ ಧಾನ್ಯಗಳು ಕೂಡ ಅತಿ ಹೆಚ್ಚು ಸೇವಿಸೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ನಾವು ನಮ್ಮ ರಿವರ್ಸಲ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಸ್ಟಾಪ್ ಆಲ್ ದ ಗ್ರೇನ್ಸ್, ನೋ ಗ್ರೇನ್ ಡಯಟ್. ಸೊ ಒಳ್ಳೆಯ ಕೊಬ್ಬಿನ ಅಂಶ ಯಾವುದೇ ಒಂದು ಧಾನ್ಯಗಳನ್ನ ಇರುವಂತಹ ಆಹಾರವನ್ನ ಸೇವಿಸಲೇಬಾರದು. ಅತಿ ಹೆಚ್ಚು ಕೊಬ್ಬು ಮತ್ತು ಪ್ರೋಟೀನ್ ಮತ್ತು ತರಕಾರಿಗಳನ್ನ ಹೆಚ್ಚು ಸೇವಿಸಬೇಕು. ಮಾಂಸಾಹಾರಿಗಳಲ್ಲಿ ಮೀನು, ಮಾಂಸ, ಮೊಟ್ಟೆ, ಹಾಲು ಇತ್ಯಾದಿಗಳನ್ನ, ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸ್ಕೋಬೇಕು. ಎಣ್ಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲೇ ನೀವು ತಪ್ಪು ತಿಳುವಳಿಕೆ ಏನಾಗ್ತಿದೆ ಎಲ್ಲ ಜನಗಳಲ್ಲಿ, ನಾನು ಫ್ಯಾಟ್ ತಿನ್ಬಾರ್ದು ಅನ್ಕೊಂಡ್ಬಿಡ್ತಾರೆ, ಆದ್ರೆ ಕೊಬ್ಬನ್ನ ಕರಗಿಸೋದು. ಈಗ ನಾವು ತಿನ್ನಂತ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹಸು ತಿನ್ನೋದು ಹುಲ್ಲಲ್ಲಿರೋದು ಬರೀ ಕಾರ್ಬೋಹೈಡ್ರೇಟ್ಸ್, ಆದ್ರೆ ಹಸುವಿನ ಹಾಲಲ್ಲಿ ಹೇರಳವಾಗಿ ಫ್ಯಾಟ್, ಬೆಣ್ಣೆ, ತುಪ್ಪ, ಮೊಸರು, ಚೀಸ್, ಪನೀರ್ ಎಲ್ಲದರಲ್ಲೂ ಕೂಡ ಹೇರಳವಾಗಿ ಫ್ಯಾಟ್ ಇದೆ. ಯಾವುದೇ ಕಾರಣಕ್ಕೂ ಹಸು ಫ್ಯಾಟೇ ತಿಂದಲಿರುವಂತ ಒಂದು ಪ್ರಾಣಿ ಅದ್ರ ಹಾಲಿನಲ್ಲಿ ಅಷ್ಟೊಂದು ಫ್ಯಾಟ್ ಹೆಂಗ್ ಬರಕ್ ಸಾಧ್ಯ? ಆ ತಿನ್ನಂತ ಹುಲ್ಲಲ್ಲಿರುವಂತ ಕಾರ್ಬೋಹೈಡ್ರೇಟ್ಸ್ ಲಿವರ್ ನಲ್ಲಿ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಹಾಲಿನ ಮುಖಾಂತರ ಹೊರಡೆ ಬರುತ್ತೆ. ಸೇಮ್ ಥಿಂಗ್ ಇಲ್ಲೂ ಆಗ್ತಾ ಇರೋದು. ಈ ಫ್ಯಾಟ್ ಆಗಿ ನಮ್ಮ ದೇಹ ಕನ್ವರ್ಟ್ ಮಾಡಬಾರ್ದು, ಇರೋ ಫ್ಯಾಟ್ ಅನ್ನ ಕರಗಿಸಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಫ್ಯಾಟ್ಸ್ ತಗೋಬೇಕು, ಹೆಲ್ತಿ ಫ್ಯಾಟ್ಸ್. ಹಾಗಂತ ನಾನು ಬೋಂಡಾ ಬಜ್ಜಿ ಅಥವಾ ಎಣ್ಣೆಲ್ ಕರೆದಿದ್ದು ರಿಫೈನ್ಡ್ ಆಯಿಲ್ಸ್ ನಲ್ಲಿ ಮಾಡಿದ್ದು, ರಿಫೈನ್ಡ್ ಆಯಿಲ್ಸ್ ಇಸ್ ಅಗೇನ್ ಬ್ಯಾಡ್. omega-6 ಫ್ಯಾಟಿ ಆಸಿಡ್ಸ್ ಆಲ್ರೆಡಿ ಪ್ರೀಹೀಟೆಡ್ ಆಯಿಲ್ ಇರುತ್ತೆ, ನಾವು ಕರೆದ್ಬಿಟ್ಟು ಆಹಾರ ತಿನ್ನೋದು ಅಗೇನ್ ಇಟ್ ಇಸ್ ಬ್ಯಾಡ್. ಅದ್ರಲ್ಲಿ ನಮಗೆ ಹೆಚ್ಚು ಕ್ಯಾಲರೀಸ್ ಆಗುತ್ತೆ. ಈಗ ನಾರ್ಮಲಿ ನೀವು ಏನು ಈಗ ಆಲೂಗೆಡ್ಡೆನ ಇನ್ನೊಂದು ಯಾವುದೋ ಒಂದು ತರಕಾರಿ ಅಂತ ತಗೊಳ್ಳಿ, ಅದ್ರಲ್ಲಿ ಇರುವಂತ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಕ್ಯಾಲರೀಸ್ ತುಂಬಾ ಲೋ ಇರುತ್ತೆ. ಅದನ್ನೇ ಎಣ್ಣೆಲಿ ಹಾಕಿ ಕರೆದ ತಕ್ಷಣ ಅದು ಕ್ಯಾಲರಿ ಜಾಸ್ತಿ ಆಗ್ಬಿಡುತ್ತೆ, ಸಡನ್ ಆಗಿ ಓವರ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದು ಕನ್ವರ್ಟ್ ಆಗೋದು ಮತ್ತೆ ಕೊಬ್ಬಿಗೆ. ಹಾಗಾಗಿ ಹೆಲ್ತಿ ಫ್ಯಾಟ್ಸ್ ನ ಯೂಸ್ ಮಾಡಿ.